ಅದೇನು ಚೆನ್ನಾಗಿ ಹೇಳು. ಬಂಧು ಬಾಂಧವರೊಳಗೆ ಈ ದಿನ ಕುಂದು ಕೊಟ್ಟೆನು ಸುಂದರಾಂಗನ್ ಕಂದನಗಲಿ ಬಾಳಲಾರೆನು ಇಂದು ಸಿಂಧು ಪುರೀಶ ಮುನಿದ ಕಾಂತಿ, ನೀನು ಚಂದನವನ್ನಾರೋಹಿಸಿ ಎತ್ತ ಹೋಗಿದ್ದರು ಅಮ್ಮ ನನ್ನ ತಂದೆ ಎತ್ತ ಹೋದನೆಂದು ಕೇಳುವ ಪುತ್ರರತ್ನವು ಇಂದಿಗೆ ರಣಮಂಡಲದ ಪಾಲಾಗಿ ಹೋದನಲ್ಲ ಕಾಂತ. ಕಾಂತಿ, ಚಿಕ್ಕವನಾದ ಅಭಿಮನ್ಯುವಿಗೆ ಚಕ್ರಧರನಾದ ಮಾವನಿದ್ದು ವಿಕ್ರಮನಾದ ಪಿತನಿದ್ದು ಅಯ್ಯೋ ಅವನ ಪಾಲಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತೆ ಆದರಲ್ಲ. ಕಂದನ ಮೇಲೆ ಸಿಂಧು ಪುರುಷನ ಮುನಿದನೋ ರಮಣ ಮಾಡಿಕೊಳ್ಳುವೆನೋ ಪ್ರಾಣಹರಣ. ಉತ್ತಮ ಸ್ತ್ರೀಯರ ಮತ್ತದೋಳು ಮತ್ತ ಗಜಗಾಮಿನಿಯಾದ ಕಾಂತಿ, ಕಾಂತ ಎನಗೆ ಹತ್ತಿರಬಹುದು ಮೊದಲ ಪುತ್ರನಂ ನೋಡಬೇಕೆಂಬ ಚಿಂತೆ. ನಮ್ಮ ವಂಶದಲ್ಲೇ ಉತ್ಪತ್ತಿಯಾದಂತಹ ಒಂದು ಮುತ್ತನ್ನು ಒಡೆಯಿತು, ಅದು ಇಂದಿಗೂ ಅನರ್ಥವಾಯಿತು. ಸುಭದ್ರ ಕಾಂತ ಎನ್ನ ಪುತ್ರನಂ ಕೊಂದವನ ಘಾತಕನನ್ನ ಮಾಡಿ ಬರುವನೋ ಶತಚಿತ್ರ. ಮಾವಯ್ಯ, ಅಮ್ಮಯ್ಯ, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ನೇಮವನ್ನು ಕೊಡು ಎಂದು ಕೇಳಿದರೆ ಏನೆಂದು ಕೊಡಲಿ ತಾಯಿ? ಅಂತ ಕಾಂತನನ್ನು ಕಳೆದುಕೊಂಡು ನಾನು ಸರ್ವತ ಜೀವಿಸಲಾರೆನು ಮಾವಯ್ಯ. ಹೇಳಿದ್ರೆ ಕೇಳು ಮಾವಯ್ಯ. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ವೈದೈವೇಕೆ ಗೋವಿಯ ಶಿರೋಮಣಿ, ನಾತನಿಲ್ಲದ ಮೇಲೆ ಈ ಭೂತಳಿದು ಜೀವಿಸಿ ಫಲವೇನು ಮಾವಯ್ಯ? ಅಹೋ ಅಮ್ಮಯ್ಯ, ಪತಿಯನ್ನು ಮರೆತು ಬಾಳುವುದಕ್ಕಿಂತ ಪತಿಯೊಡನೆ ಸಹಗಮನವನ್ನು ಮಾಡುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಸುಭದ್ರ ರಮಣ. ಪತಿಯನ್ನಗಲಿರಲಾರೆನೋ ನಾನೊಂದು ಕ್ಷಣ. ಕುಸುಮದಳ ನೇತ್ರಿಯಳಾದ ಸೊಸೆ ಶಿರೋಮಣಿಯೇ ಮಾವಯ್ಯ, ಅಯ್ಯೋ ನಿಮ್ಮ ಮುಖವನ್ನು ನೋಡಿದ ಕ್ಷಣಕ್ಕೆ ನೇತ್ರದೊಳ ಕಣ್ಣೀರು ಉದ್ಭವಿಸುವಮ್ಮ ಕನಕಾಂಗಿಯೇ.
ವ್ರತೋದ್ಭೀಕರನಾದ ಪುತ್ರ ನಳಿದ ಮೇಲೆ ನಿಮಗೆ ಸುಖವೆತ್ತಣದು ಅಭಿಮಾನ್ಯವನಿಂದ ನಿಮ್ಮ ಸಡಗರವೆಲ್ಲ ಪೋದುತ್ತಮ್ಮ ಅಭಿಮಾನ್ಯವಿನ ಅರ್ಧಾಂಗಿಯೇ ಬಲರಾಮನ ಪುತ್ರಿಯಾದ ಕನಕಾಂಗಿಯೇ ಮಾವಯ್ಯ ಅಗೋ ಸಚೇಶ್ವರಮಣಿ ಮುತ್ತೈದೆಯರೆನ್ನ ಸಚೇಶ್ವರಮಣಿ ಏನು ಚೆನ್ನಾಗಿ ಹೇಳು. ಅಗೋ ಅಮ್ಮಯ್ಯ ಶ್ರೇಷ್ಠವಾದ ಕಾಂತನನ್ನು ಕಳೆದುಕೊಂಡು ನಾನು ಸರ್ವತಾ ಜೀವಿಸಲಾರೆನು ಮಾವಯ್ಯ. ಅಮ್ಮಯ್ಯ ಐವರು ಪಿತರು ನೀವಿತ್ತು, ಸೋದರ ಮಾವನಾದ ಶ್ರೀಹರಿ ಇತ್ತು, ಎನ್ನ ಕಾಂತನನ್ನು ಒಬ್ಬರಾದರೂ ರಕ್ಷಿಸಲಿಲ್ಲ ಮಾವಯ್ಯ. ಅಗೋ ಅಮ್ಮಯ್ಯ ರಂಡೆಯ ಮುಖವನ್ನು ಹೊತ್ತುಕೊಂಡು ನಾನು ಸರ್ವತಾ ಜೀವಿಸಲಾರೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವೆರೋ ಎನ್ನಯ ಪ್ರಾಣವ. ಕಮಲದಳ ನೇತ್ರಿಯಳಾದ ಕನಕಾಂಗಿಯೇ ಪ್ರಾಣಪತಿಗಿಲ್ಲದ ಮೇಲೆ ಪತಿಗೆ ನಳರಾಗಿರುವುದಕ್ಕಿಂತ ಪತಿಯಡನ ಪ್ರಾಣ ಹತ್ಯೆ ಮಾಡಿಕೊಳ್ಳುವುದು ಲೇಚಂದಿ ಹೇಳಿದೆಯಲ್ಲ, ಈ ಮಾತು ಮಾತ್ರ ತರವಲ್ಲ. ಉತ್ತರೆ ಬಲರಾಮನ ಪುತ್ರಿಯೇ ಜಡ ಜೋತ್ಪವನ್ನು ನಿಮ್ಮ ಪಣಿಯೋಳು ಇಂಥ ಬರಹವನ್ನು ಬರೆದಿರುವನು ದಾರು ಮಾಡುವುದೇನು? ಅಯ್ಯೋ ಪಡೆದ ಮಗನನ್ನು ನಾವಿಲ್ಲದ ಸಮಯದಲ್ಲಿ ಕೌರವರಡನ ಕದನಕ್ಕೆ ಕಳುಹಿಸಿ ನಮ್ಮೆಲ್ಲರಿಗೂ ದುಃಖವಿಟ್ಟು ಕುಳಿತಿರುವನು ಈ ಧರ್ಮಜನು. ಬಾಲ್ಯದಲ್ಲಿ ವೈದೈವದ ಪಟ್ಟವಂ ತಂದಿಟ್ಟನು. ಅಯ್ಯೋ ಶಿವ ಶಿವ, ಏನು ಮೋಸವಾಯಿತು, ನಮ್ಮ ಬಾಳ್ವೆ ಸುಟ್ಟು ಹೋಯಿತು, ನಿಮ್ಮ ಕುಂಕುಮದ ಬಟ್ಟು ಅಳಿದು ಹೋಯಿತಮ್ಮ ಕನಕಾಂಗಿಯೇ ಅಭಿಮಾನ್ಯವಿನ ಅರ್ಧಾಂಗಿಯೇ. ಬಂಡಟ್ಟಿ ಗ್ರಾಮದೊಳಗ ರತಿ ಕಲ್ಯಾಣ ಬಯಲಾಟದೊಳಗ ಕೃಷ್ಣನ ಪಾತ್ರ ಮಾಡಿದಂಥ ನಮ್ಮ APMC ಪರಮೇಶಣ್ಣನವರು ಉಮಾ ಅಕ್ಕನವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಆ ತಾಯಿ ಸ್ವೀಕರಿಸಬೇಕು. ಅವರಿಗೆ ನನ್ನ ಅರ್ಪಕ ಧನ್ಯವಾದಗಳು ಮಾವಯ್ಯ. ಅಗೋ ಅಮ್ಮಯ್ಯ ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ನೇಮವನ್ನು ಕೊಡು ಅಂದ್ರೆ ಏನಂದು ಕೊಡಲೆ ತಾಯಿ? ಮಾವಯ್ಯ, ಸ್ವಚೇಶ್ವರಮಣಿ ಕಾಂತನನ್ನು ಕಳೆದುಕೊಂಡು ಬಾಳುವುದಕ್ಕಿಂತ ಸಾಯುವುದೇ ಲೇಸಲ್ಲವೇ ಮಾವಯ್ಯ. ನಾನು ಇಲ್ಲದ ಸಮಯದಲ್ಲಿ ನೇಮವನ್ನು ಕೊಡಬಾರದೆಂದು ನಿನಗೆ ತಿಳಿಯಲಿಲ್ಲವೇ ಅಮ್ಮಯ್ಯ? ಮಾವಯ್ಯ ಸ್ವಚೇಶ್ವರಮಣಿ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಚೇಶ್ವರಮಣಿ.